ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಮತ್ತು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಆಸ್ಪತ್ರೆ ಸಹಯೋಗದೊಂದಿಗೆ ಆಯೋಜಿಸಿದ ಪತ್ರಕರ್ತರಿಗೆ ಹೃದಯ ಆರೋಗ್ಯ ತಪಾಸಣೆ ಶಿಬಿರವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಶ್ರೀ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಪತ್ರಕರ್ತ ಜಯತೀರ್ಥ ಪಾಟೀಲ್ ಹಾಗೂ ಸಿದ್ದಣ್ಣ ಮಾಲ್ಗಾರ್ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿದರು. ಜಯದೇವ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ವೀರೇಶ್ ಪಾಟೀಲ್ ಅವರಿಗೆ ಪತ್ರಕರ್ತ ವಿಜೇಂದ್ರ ಕೋಡ್ಲಾ ಹಾಗೂ ರಾಷ್ಟ್ರಕರೆಯ ಸ್ವಾಮಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿದರು. ಒಂದು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಸರ್ ಶರಣಪ್ರಕಾಶ್ ಪಾಟೀಲ್ ಸರ್ ಗುಲ್ಬರ್ಗಾದವರಾಗಿದ್ದರಿಂದ ಈಸ್ ವೆರಿ ಅಪ್ರೋಚೇಬಲ್. ಇದು ನಮಗೆ ಕಮ್ಯುನಿಕೇಟ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಸರ್ ಏನಾದರೂ ಹೇಳಿದ್ರೆ, ರಿಕ್ವೆಸ್ಟ್ ಮಾಡಿದ್ರೆ ತಕ್ಷಣ ಹಿ ಅಂಡರ್ಸ್ಟ್ಯಾಂಡ್ಸ್ ಆ್ಯಂಡ್ ಹಿ ಗಿವ್ಸ್ ದಟ್ ಆರ್ಡರ್ ಟು ಮೇಕ್ ಥಿಂಗ್ಸ್ ಮೊಬಿಲೈಸ್ ಆ್ಯಂಡ್ ಹ್ಯಾಪನ್. ಇಲ್ಲಾಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಥಿಂಗ್ಸ್. ಸರ್ ಇದ್ದಿದ್ದರಿಂದ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಚೇಂಜಸ್ ಇಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ದಲ್ಲಿ. ಥ್ಯಾಂಕ್ಸ್ ಟು ಸರ್ ಅದಕ್ಕೋಸ್ಕರ. ಥ್ಯಾಂಕ್ ಯು ಸರ್. ಗೊತ್ತಾಗಲ್ಲ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಅವರೇ ಇನಿಷಿಯೇಟಿವ್ ತಗೊಂಡು ಮಾಡಲಿಕ್ಕೆ ಹೇಳಿದರು. ಅದರ ನಂತರ ತನ್ನಿಂದಲೇ ಇದನ್ನು ಕಲಬುರಗಿ ಜಯದೇವದ ಮುಖ್ಯಸ್ಥರಂತ ಡಾಕ್ಟರ್ ವೀರೇಶ್ ಪಾಟೀಲ್ ಅವರಿಗೆ ಮಾತಾಡಿ ಸರ್ ಹೇಳಿದರು. ನಾವು ಕೇಳುವುದಕ್ಕಿಂತ ಮುಂಚೆನೇ ನಮಗೆ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡಿಕೊಡುವಂಥ ಸನ್ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ಪತ್ರಕರ್ತರ ಪರವಾಗಿ ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ವೀರೇಶ್ ಪಾಟೀಲ್ ಅವರು ಸಹ ಹೋಗಿ ಹಿಂದೆ ಭೇಟಿಯಾಗಿ ನಮ್ಮ ಸಂಘದ ಅರುಣ್ ಕದಮ್ ಒಂದಿಷ್ಟು ಎಲ್ಲ ಸದಸ್ಯರು ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟಾಗ ಅವ್ರು ತಕ್ಷಣಕ್ಕೆ ಅದನ್ನು ನಿರ್ದೇಶಕರು ಕಳಿಸಿಕೊಟ್ಟು ಅನುಮೋದನೆ ತಗೊಂಡು ಬಂದು ಇವತ್ತು ಈ ಶಿಬಿರವನ್ನು ನಾವು ಮಾಡ್ತಾ ಇದ್ದೀವಿ. ಈ ಶಿಬಿರದ ನಮ್ಮ ಕಲಬುರಗಿ ಜಿಲ್ಲೆಯ ಸಂಘದ ಸುಮಾರು 600 ಸದಸ್ಯರ ಲಾಭವನ್ನು ಪಡೆದಿದ್ದಾರೆ. ಅಂದರೆ ಒಂದೇ ಸಲಕ್ಕೆ ಏಕಕಾಲಕ್ಕೆ ಎಲ್ಲರ ಆರೋಗ್ಯ ತಪಾಸಣೆ ಮಾಡೋದಾಗೋದಿಲ್ಲ. ಅದನ್ನು ಹಂತ ಹಂತವಾಗಿ ಪ್ರತಿ ಶನಿವಾರ ಮತ್ತು ಭಾನುವಾರ ಮಾಡ್ತೀವಿ ಅಂತ ವೀರೇಶ್ ಪಾಟೀಲ್ ಸರ್ ಅವರು ಹೇಳಿದ್ದಾರೆ. ಅಂದರೆ ಇದು ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಚಾಲನೆ ಕೊಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ಜಯದೇವ ಆಸ್ಪತ್ರೆಯಲ್ಲೇ ಪತ್ರಕರ್ತರ ಹೃದಯ ತಪಾಸಣೆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು. ಪ್ರತಿ ಶನಿವಾರ ನಾವು ಜನರ ಪಟ್ಟಿಯನ್ನು ಕೊಡ್ತೀವಿ. ಆ ಪಟ್ಟಿಯ ಪ್ರಕಾರ ಸಂಪಾದಕರು ಪತ್ರಕರ್ತರು ಎಲ್ಲರೂ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಬೇಕಂತ ಹೇಳ್ಕೊಡ್ತಾ, ಒಂದು ಜೊತೆಗೆ ಶರಣಪ್ರಕಾಶ್ ಪಾಟೀಲ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಕಲಬುರಗಿಯ ಒಬ್ಬ ಶಾಸಕರಾಗಿ ಸಚಿವರಾಗಿ ಭಾಳ ಮಾದರಿಯ ಕೆಲಸಗಳನ್ನು ಇವತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಮಾಡ್ಕೊಂಡು ಬರ್ತಾರೆ. ವಿಶೇಷವಾಗಿ ಕಲಬುರಗಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಹೆಲ್ತ್ ಹಬ್ಬನ್ನು ಮಾಡುವ ನಿಟ್ಟಿನಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರು ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ಮತ್ತು ಈ ಸಲ ಸಚಿವರಾದ ನಂತರ ಅತ್ಯಂತ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಜಯದೇವದಂಥ ಬೃಹತ್ ಸಂಸ್ಥೆ ಇವತ್ತು ನಮ್ಮ ಕಣ್ಣೆದುರು ನಿಂತಿದ್ದು. ಅದರ ಹಿಂದ್ಗಡೆ ವಿದ್ವಾಯಿ ಆಸ್ಪತ್ರೆ, ಟ್ರಾಮಾ ಸೆಂಟ್ರು, ಅದಕ್ಕಿಂತ ವಿಶೇಷ ಅಂತಂದರೆ ಕಿಮ್ಸ್ ಮೆಡಿಕಲ್ ಕಾಲೇಜು, ಇಂಥ ಅಭಿವೃದ್ಧಿ ಕೆಲಸಗಳು ಅಂದರೆ ಶರಣಪ್ರಕಾಶ್ ಪಾಟೀಲ್ ಅವರು ನಾವ್ಯಾರೋ ಹೋಗಿ ಇದು ಮಾಡಿರಿ ಅದು ಮಾಡಿರಿ ಅಂತ ಚೆನ್ನಾಗಿ ಕೇಳಿದ್ದಿಲ್ಲ. ಆದರೆ ಅವರೇ ಈ ನನ್ನ ಭಾಗಕ್ಕೆ ನಮ್ಮ ಜಿಲ್ಲೆಗೆ ತರಬೇಕು ಅನ್ನೋ ಭಾಳ ಉತ್ಸುಕತೆಯಿಂದ ಅದನ್ನು ಮೇಲಿಂದ ಮೇಲೆ ಫಾಲೋಅಪ್ ಮಾಡಿ ಈ ಭಾಗಕ್ಕೆ ಕಲಬುರಗಿಗೆ ತಂದುಕೊಡುವ ಮೂಲಕ ಅನೇಕ ಜನಸಾಮಾನ್ಯರಿಗೆ ಬಡವರಿಗೆ ಆರೋಗ್ಯ ಸೇವೆ ಅಂತನ್ನೋದು ಭಾಳ ಉಚಿತವಾಗಿ ಮತ್ತು ಅತ್ಯಂತ ಹೇಗೆ ಸಿಗುವಂತೆ ಸರಳ ರೀತಿಯಲ್ಲಿ ಸಿಗುವಂತೆ ಮಾಡಿಕೊಟ್ಟಿದ್ದ ಶ್ರೇಯಸ್ಸು ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಸಲ್ಲಿತು ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಯಾಕೆಂತಂದರೆ ನಾವು ಹಿಂದೆ ಟ್ರಾಮಾ ಸೆಂಟರ್ ಇರಲಿಲ್ಲ. ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಸಿಕ್ಕಾಪಟ್ಟೆ ಬಿಲ್ ಆಗಿ ಜನರು ಸಮಸ್ಯೆ ಅನುಭವಿಸುವಂಥ ಉದಾಹರಣೆಗಳು. ಅದನ್ನು ಕಂಡಂಥ ಶರಣಪ್ರಕಾಶ್ ಪಾಟೀಲ್ ಅವರು ಇನಿಷಿಯೇಟಿವ್ ತಗೊಂಡು ಟ್ರಾಮಾ ಸೆಂಟರ್ ಸ್ಟಾಫ್ ಇವತ್ತು ಒಂದು ದಿನಕ್ಕೆ ಆ ಟ್ರಾಮಾ ಸೆಂಟರ್ದಲ್ಲಿ ಪೇಷಂಟ್ಗಳು ಬರ್ತಾ ಇರೋದು ನೋಡಿದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಒಂದು ಹಂತದಲ್ಲಿ ಒಂದಷ್ಟು ಜನರ ಮೇಲೆ ಆಗ್ತಕ್ಕಂಥ ಹೊರೆ ಏನಿರ್ತಲ್ಲ ಆ ಹೊರೆಯನ್ನು ಕಡಿಮೆ ಮಾಡಿಕೊಟ್ಟಂಥ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಕಾರ್ಡಿಯಾಕ್ ಸಮಸ್ಯೆ ಬಂದಾಗ ನಾವು ದೂರದ ಬೆಂಗಳೂರು, ಹೈದರಾಬಾದ್, ಸೊಲಾಪುರಕ್ಕೆ ಹೋಗುವಂಥ ಪರಿಸ್ಥಿತಿ ಹಿಂದೆ. ಅದನ್ನು ಹೋಗಲಾಡಿಸಿ ಕಲಬುರಗಿಯಲ್ಲಿ ಅದೊಂದು ಸೆಂಟರನ್ನು ಸ್ಥಾಪನೆ ಮಾಡಿ ಮತ್ತು ಅದಕ್ಕೆ ಒಂದು ಕಾಯಮಾಗಿ ದೊಡ್ಡ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಅದರ ವಿಶೇಷವಾಗಿ ಅಂದರೆ ಈ ಭಾಗಕ್ಕೆ 371 ಜೆ ಏನು ಸಿಕ್ಕಿದೆ ಅದರ ನೆನಪಿಗಾಗಿ, ಅದರ ದಶಮಾನೋತ್ಸವ ನೆನಪಿಗಾಗಿ 371 ಹಾಸಿಗೆಗಳ ಜಯದೇವ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಶರಣಪ್ರಕಾಶ್ ಪಾಟೀಲ್ರು. ಅವರಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಕಲಬುರಗಿಯಲ್ಲಿ ಆಗ್ತಕ್ಕಂಥ ಆರೋಗ್ಯ ಕಾರ್ಯಕ್ರಮ, ಜನರ ಹೆಲ್ತ್ಗೆ ಅವರು ತೋರಿಸುವಂಥ ಕಾಳಜಿ ಏನಿದೆಲ್ಲ ನಿಜಕ್ಕೂ ಶ್ಲಾಘನೀಯ. ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಸಂಘದಿಂದ ನಾವು ಕೇಳದೆ
ನಾವು ಸಂಘ ಮೊನ್ನೆ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಬಂದಿದ್ದೀವಿ, ಪತ್ರಿಕಾಗೋಷ್ಠಿ ಮಾಡಿ ಹೋಗುವಾಗ ನಿಮ್ಗೆ ಏನಾದರೂ ಬೇಕಿದ್ದು ಹೇಳ್ರಿ ಅಂತ ಹೇಳಿ ನಾವು ಅವರೇ ಅಂದರು. ಅವಾಗ ಫರ್ನಿಚರ್ಸ್ ಅವು ಬೇಕಾಗಿ ಅವರೇ ಅಂತ ಹೇಳಿ ಅಂದಾಗ ನಿಮ್ಗೆ ಏನು ಬೇಕಾದ್ರೂ ಕೊಡಿಸ್ತೀವಿ ತೊಗೊಂಡು ಹೋಗ್ಬಿಡ್ರಿ ಅಂತ ಹೇಳಿ ಯಾರಾದರೂ ಶರಣ್ ಪ್ರಕಾಶ್ ಪಾಟೀಲ್ ಅವರು. ಯಾರು ಯಾಕಂತಂದರೆ ನಾವು ಈ ಇರ್ತಕ್ಕಂಥ ಮೇಲಿನ ನಮ್ಮ ಸಭಾಂಗಣಕ್ಕೆ ಒಂದು 2 ಕುರ್ಚಿಗಳನ್ನು, ಈ ವೇದಿಕೆ ಮೇಲೆ ದೊಡ್ಡ ಕುರ್ಚಿಗಳನ್ನು ಮತ್ತು AC-ಯನ್ನು, ಕಂಪ್ಯೂಟ್ರು, ಬೇರೆ ಬೇರೆ ಒಂದಿಷ್ಟು ಪೀಠೋಪಕರಣಗಳನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸಚಿವರು ನಮಗೆ ಭರವಸೆ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಕೆಲಸ ಸಹ ಆರಂಭ ಆಗಿದೆ. ಅದಕ್ಕೆ ನಾನು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ನಮ್ಮೆಲ್ಲ ಸಂಘದ ಪರವಾಗಿ, ಸಂಘದ ಸದಸ್ಯರ ಪರವಾಗಿ ಅವರಿಗೆ ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ ಸಚಿವರಾಗಿ ಕೇಳದೆ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ವ್ಯಕ್ತಿ ಅಂತಂದರೆ ಅದು ಶರಣ್ ಪ್ರಕಾಶ್ ಪಾಟೀಲ್ ಅಂತಂದರೆ ಅತಿಶಯೋಕ್ತಿ ಅಲ್ಲ ಅಂತ ಹೇಳ್ತಾ ತನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೀನಿ. ನಂತರ ಮಾತನಾಡಿದ ಅವರು, ಇತ್ತೀಚೆಗೆ ಯುವಕರು ಹೃದಯಾಘಾತಕ್ಕೆ ಒಳಗಾಗುತ್ತಿರುವುದರಿಂದ ಜನರಲ್ಲಿ ಹೃದಯದ ವಿಷಯದಲ್ಲಿ ಭಯದ ವಾತಾವರಣ ಮೂಡಿದೆ. ವಾಸ್ತವವಾಗಿ ಇದರ ಬಗ್ಗೆ ಅನಗತ್ಯ ಆತಂಕ ಬೇಡಬೇಕಿಲ್ಲ. ಇನ್ನು ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ ಎಂದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ICMR ಸೇರಿದಂತೆ ಅನೇಕ ಸಂಸ್ಥೆಗಳು ಅಧ್ಯಯನ ಕೈಗೊಂಡಿದ್ದು ಎಲ್ಲಿಯೂ ಕೋವಿಡ್ ಲಸಿಕೆಯಿಂದ ಹೃದಯಾಘಾತವಾದ ಬಗ್ಗೆ ಪುರಾವೆ ಸಿಕ್ಕಿಲ್ಲ ಎಂದರು. ಸಮಾಜದ ಸ್ವಾಸ್ಥ್ಯಕ್ಕಾಗಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರ ಆರೋಗ್ಯ ಕಾಳಜಿ ವಹಿಸುವುದು ಉದ್ದೇಶದಿಂದ ಕಲಬುರಗಿಯ ಜಯದೇವ ಆಸ್ಪತ್ರೆಯಿಂದ ಉಚಿತ ಹೃದ್ರೋಗ ಶಿಬಿರ ಆಯೋಜಿಸಿದ್ದು, ಇಲ್ಲಿ ECG, 2D ಇಕೋ, TMT ತಪಾಸಣೆ ಮಾಡಲಾಗುತ್ತಿದೆ. ಇದರ ಲಾಭ ಪತ್ರಕರ್ತರು ಪಡೆಯಬೇಕು ಎಂದು ಅವರು ಮನವಿ ಮಾಡಿದರು. ಹೃದಯ ಚಿಕಿತ್ಸೆ ಅನ್ನೋಕ್ಕಾಗಲ್ಲ, ಇದು ತಪಾಸಣೆ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಬೊಬ್ಬರು ವಿಕ್ರಮರವರೇ, ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರವರೇ, ಕದಮ್ ಅವರೇ ಮತ್ತು ಸಂಗಮನಾಥ್ ಅವರೇ ಮತ್ತು ಎಲ್ಲ ಹಿರಿಯ ಪತ್ರಕರ್ತರು ಇದ್ದಾರೆ. ಹೆಸರು ತಗೊಳ್ತಾ ಇದ್ದೀವಿ, ಪ್ರಸಿದ್ಧಾಗಿರೋರು. ಹೀಗಾಗಿ ಎಲ್ಲ ಭಾಳ ವರ್ಷದಿಂದ ತಾವೆಲ್ಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾವು ಈಗ ನಮಗೂ 25 ವರ್ಷ ಆಯಿತು. ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ 2000 ಇಸ್ವಿಯಲ್ಲಿ ಆಯ್ಕೆಯಾಗಿದ್ದೆ. ಈಗ 25 ವರ್ಷ. ಈ 25 ವರ್ಷದ ಈ ಒಂದು ಪಯಣದಲ್ಲಿ ನಾವೆಲ್ಲ ಪತ್ರಕರ್ತರು ಭಾಳ ಸಹಕಾರ ಬೆಂಬಲ ನೀಡಿದ್ದೀರಿ. ಅದಕ್ಕೆ ಮೊದಲೇ ಧನ್ಯವಾದಗಳು. ಯಾಕಂದರೆ ನೀವೆಲ್ಲ ಇಷ್ಟು ವರ್ಷಗಳಿಂದ ನೀವು ಜನರ ಬಗ್ಗೆ, ಸಮಾಜದ ಬಗ್ಗೆ ಕಾಳಜಿ ವಹಿಸಿದ್ರಿ ವಿನ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಇವತ್ತು ನಿಮಗೆ ಒಂದು ತಪಾಸಣಾ ಶಿಬಿರವನ್ನು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಡೈರೆಕ್ಟ್ರು ರವೀಂದ್ರನಾಥ್ ಅವರು ಮತ್ತು ಇಲ್ಲಿನ ಕಲಬುರಗಿ ಬ್ರಾಂಚಿನ ಇನ್ಚಾರ್ಜ್ ಸೂಪ್ರಿಡೆಂಟ್ ಏನಿದ್ದಾರೆ ನಮ್ಮ ಡಾಕ್ಟರ್ ವೀರೇಶ್ ಅವರ ಒಂದು ಒಪ್ಪಿಗೆ ಮೇಲೆ ಯಾಕಂದರೆ ಅವರು ಆ್ಯಕ್ಚುಲಿ ಅಗ್ರಿ ಆಗಿ ನಾವು ರಿಕ್ವೆಸ್ಟ್ ಮಾಡಿದ್ದಷ್ಟೇ. ಅವರು ಒಪ್ಕೊಂಡು ನಿಮಗೆ ಉಚಿತವಾಗಿ ಒಂದು ತಪಾಸಣೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಸುಮಾರು 600 ಪತ್ರಕರ್ತರು ಜಿಲ್ಲೆಯಲ್ಲಿ ಹಂತ ಹಂತವಾಗಿ ಪ್ರತಿ ತಿಂಗಳು, ಪ್ರತಿ ವಾರ 2 ದಿವಸ ಸ್ಯಾಟರ್ಡೇ ಸಂಡೇ ಪ್ರತಿ ದಿವಸ 50 ಜನ ನೀವೊಂದು ಲಿಸ್ಟ್ ಮಾಡಿ ಕೊಟ್ಬಿಡಿ ಯಾರ್ಯಾರು ಅಂತ. ಅವರು ಎಲ್ಲ ತಪಾಸಣೆಯನ್ನು ಮಾಡ್ತಾರೆ. ಅದರಲ್ಲಿ ಏನೇನು ಅವರು ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ಕಾರ್ಡಿಯಕ್ ಕನ್ಸಲ್ಟೇಷನ್, ಅಲ್ಲಿ ಆಮೇಲೆ BP, ECG, 2D ಇಕೋ, ಆಮೇಲೆ ಕಂಪ್ಲೀಟ್ ಹಿಮೋಗ್ರಾಮ್, ಆಮೇಲೆ HbA1c ಶುಗರ್ ಇದೆ. ನಿಮ್ಗೆ ಯಾರಿಗೆ ಶುಗರ್ ಇದೆ ಎಲ್ಲ ಗೊತ್ತಿರುತ್ತೆ ನಿಮಗೆ, ಅಂದರೂ ಚೆಕ್ ಮಾಡೋದಕ್ಕೆ ನಿಮ್ಗೆ ಎಷ್ಟಿದೆ ಶುಗರ್ ಎಲ್ಲ ನಾವು ನೋಡ್ತೀವಿ ಸ್ವಲ್ಪ. ಆಮೇಲೆ ಲಿಪಿಡ್ ಪ್ರೊಫೈಲ್ ಅದನ್ನು ಕೂಡ ಮಾಡ್ತಾರೆ. ಆಮೇಲೆ ಇದಕ್ಕೆ ಅವಶ್ಯಕತೆ ಇರೋರಿಗೆ, ಯಾಕಂದರೆ ಈಗ ಏನಾಗ್ಬಿಟ್ಟಿದೆ, ಈಗ ಕೆಲವೊಂದು ದಿನಗಳಿಂದ ಒಂದು ಮಾಧ್ಯಮದಲ್ಲಿ ಈ ಒಂದು ಸುದ್ದಿ ಹಬ್ಬಿಟ್ಟಿದೆ. ಏನಂದರೆ ಭಾಳಷ್ಟು ಜನರಿಗೆ ಹೃದಯಾಘಾತ ಆಗ್ತಾ ಇದೆ ಅಂಥೇಳಿ. ದಯವಿಟ್ಟು ಯಾರು ನಿಮ್ಮ ಪತ್ರಕರ್ತರ ಮುಖಾಂತರ ಈ ನಾಡಿನ ಜನತೆಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಜನರಲ್ಲಿ ಏನು ಒಂದು ಭಾವನೆ ಇತ್ತು ಅಂತಂದರೆ, ಇದು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಇದೇನೋ ನಿಮ್ಮ ವ್ಯಾಕ್ಸಿನಿಗೆ ಲಿಂಕ್ ಆಗಿದೆ ಹಾಗಾಗಿ ದಯವಿಟ್ಟು ಆ ರೀತಿ ಇಲ್ಲಿವರೆಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಇಲ್ಲಿವರೆಗೆ ಯಾವುದೂ ಕೂಡ
ಅದಕ್ಕೆ ಲಿಂಕ್ ಆಗ್ತಕ್ಕಂಥದ್ದು ಯಾವುದೂ ಪುರಾವೆಗಳಿಲ್ಲ. ರಿಸರ್ಚು ಕಂಪ್ಲೀಟ್ ಇಲ್ಲಿವರೆಗೆ ಏನು ಇರ್ತಕ್ಕಂಥ ಸೈಂಟಿಫಿಕ್ ಫೈಂಡಿಂಗ್ಸು ಅದೆಲ್ಲ ರಿಸರ್ಚ್ ICMR ಹಿಡ್ಕೊಂಡು ಎಲ್ಲರೂ ಒಂದು ಇದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ. ಯಾವುದೇ ರೀತಿಯ ಇದಕ್ಕೆ ವ್ಯಾಕ್ಸಿನಿಗೆ ಲಿಂಕ್ ಆಗ್ತಕ್ಕಂಥ ಯಾವುದೂ ಪುರಾವೆಗಳಿಲ್ಲ. ಅದಕ್ಕೆ ಯಾಕೆ ಜನ ಆತಂಕ ಪಡ್ತಾರೆ ಅಂದರೆ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡಿದ್ದಾರೆ ನಮಗೇನಾಗ್ಬೋದು ಅಂತ. ದಯವಿಟ್ಟು ಅದಕ್ಕೇನು ಸಂಬಂಧ ಇಲ್ಲ. ನಮ್ಮ ಸರ್ಕಾರ ವಿಶೇಷವಾಗಿ ಆರೋಗ್ಯ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ಇದ್ರ ಬಗ್ಗೆ ಒಂದು ವರದಿಯನ್ನು ತೆಗೆದುಕೊಂಡು ಆರೋಗ್ಯ ಸಚಿವರು ಈಗಾಗಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅದರಲ್ಲಿ ಏನು ಕಂಡು ಬಂದಿದೆ ಅಂದರೆ ಈಗ ಪೋಸ್ಟ್ ಕೋವಿಡ್ ಸ್ವಲ್ಪ ಕಾರ್ಡಿಯಾಕ್ ಕೇಸಸ್ ಜಾಸ್ತಿ ಆಗಿದೆ. ಆದರೆ ವ್ಯಾಕ್ಸಿನ್ಗೆ ಲಿಂಕ್ ಇಲ್ಲ ಅದು, ಯಾಕಂದರೆ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಅಂತಕ್ಕಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಆದರೂ ಕೂಡ ಹಾಸನಲ್ಲಿ ನಡೆದಿರ್ತಕ್ಕಂಥ ಏನು ಇನ್ಸಿಡೆಂಟ್ ಇದೆ ಅಲ್ಲಿ ಜಾಸ್ತಿ ಸಾವುಗಳಾಗಿವೆ ಅಂತ ಏನು ವರದಿ ಇದೆ, ಅದ್ರ ಬಗ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಯಾರ್ಯಾರು ತೀರ್ಕೊಂಡಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಏನಿತ್ತು, ಅವ್ರದ್ದು ಯಾವ ಇದಿತ್ತು, ನಾವು ಅದನ್ನು ಡೀಟೇಲ್ಸ್ ತೆಗೆದುಕೊಳ್ತಾ ಇದ್ದೀವಿ. ಅದಾದಮೇಲೆ ನಾನು ಡೀಟೇಲ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದ್ರ ಬಗ್ಗೆ ನನ್ನ ಮಾಹಿತಿಯನ್ನು ಜನರಿಗೆ ಕೊಡ್ತೀನಿ. ಇನ್ ದ ಮೀನ್ ಟೈಮ್ ನಮ್ಮ ಆರೋಗ್ಯ ಸಚಿವರು ಹೃದಯಾಘಾತದಿಂದ ತೀರ್ಕೊಂಡ್ರೆ ಅದು ನೋಟಿಫೈಬಲ್ ಅಂತ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಅದ್ರ ಬಗ್ಗೆ ದಾಖಲೆ ಆಗಬೇಕು ಅಂತೇಳಿ, ಅಂದರೆ ಜನರೇ ಆತಂಕ ಪಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವ್ರು ಮಾಡಿದ್ದಾರೆ. ಹಾಗಾಗಿ ಇಷ್ಟೊಂದು ಒಂದು ಯಾರೂ ಇದಕ್ಕೆ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಆದರೂ ಕೂಡ 600 ಜನರಿಗೆ ನಾವು ಇದು ಮಾಡಿದ ಮೇಲೆ ಯಾರಿಗೆ ಅವಶ್ಯಕತೆ ಇರ್ತದೆ ಅಂತ ಹೇಳಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಅವರಿಗೆ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತೀವಿ ನಾವು, TMT ಮಾಡಿದ ಮೇಲೆ ನಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಬ್ಲಾಕ್ ಇದ್ದರೆ ಗೊತ್ತಾಗುತ್ತೆ. ಅದು ಆದಮೇಲೆ ನಾವು ಬೇಕಿದ್ರೆ ಆಂಜಿಯೋಗ್ರಫಿ ಮಾಡ್ತಕ್ಕಂಥದ್ದು ಇದು ಪ್ರೊಸೀಜರ್ ಇರುತ್ತೆ. ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ರಿಗೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಏನಾಗ್ಬಿಟ್ಟಿದೆ, ಕೆಲವೊಂದು ವಾರದಿಂದ 15 ಡೇಸ್ 15 ದಿವಸದಿಂದ ನಮ್ಮ ಜಯದೇವದಲ್ಲಿ 400 ಇರ್ತಕ್ಕಂಥ OPD 600 ಆಗಿದೆ, 650 ಆಗಿದೆ. ಅಂದರೆ ನಂಬರ್ ಆಫ್ ಪೇಷಂಟ್ಸ್ ಬರ್ತಾ ಇರೋದು ಜಾಸ್ತಿ ಆಗಿದೆ. ಬರೀ ಜಯದೇವದಲ್ಲ, ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಕೂಡ ಜನ ಹೋಗಿ ತಪಾಸಣೆ ಮಾಡ್ಕೊಳ್ಳೋದು ಇದು ಆಗ್ತಾ ಇದೆ. ಇದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಯಾರೂ ಮೊದಲು ಪ್ಯಾನಿಕ್ ಆಗಬಾರ್ದು. ಯಾಕಂದರೆ ಇದರಲ್ಲಿ ಇದು ವಿಶೇಷವಾಗಿ ಯಾಕೆ ಜನ ಆತಂಕ ಪಡ್ತಾ ಇದ್ದಾರೆ ಅಂದರೆ ಯಂಗ್ಸ್ಟರ್ಸಿಗೆ ಆಗ್ತಾ ಇದೆ ಅಂತೇಳಿ. ಮೊದಲು ವಯಸ್ಸಾದವರಿಗೆ ರುಟೀನ್ ಚೆಕಪ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಒಂದು ಸಲಹೆ ಏನಂದರೆ, ನೀವು ವರ್ಷಗೊಂದ್ಸರಿ ಚೆಕಪ್ ಮಾಡಿಸಿದ್ರೆ ಸಾಕು. ನಿಮಗೆ ಬಾಳೆ ಏನಾದರೂ ತೊಂದರೆ ಇದ್ದರೆ 6 ತಿಂಗಳಿಗೊಂದ್ಸರಿ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಆಮೇಲೆ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಏನೋ ಪ್ರಾಬ್ಲಮ್ ಇದ್ದರೆ ನೀವು ಕನ್ಸಲ್ಟ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ನಿಮ್ಗೆ ಏನಾದರೂ ನಡೆಯುವಾಗ ಅಥವಾ ಸ್ಟೆಪ್ಸ್ ಹತ್ತುವಾಗ ದಮ್ ಬರ್ತಾ ಇದ್ದರೆ ನೀವು ಚೆಕಪ್ ಮಾಡಿಸ್ಕೊಳ್ಬೇಕು. ಅಥವಾ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ನೋವಾದರೆ, ಅಂದರೆ ಎದೆ ನೋವು ಅಂದರೆ ನಮ್ಗೆ ಹಾರ್ಟ್ ಲೆಫ್ಟ್ ಸೈಡ್ ಇರುತ್ತೆ, ಏನಾದರೂ ನೋವಾದರೆ ಅಥವಾ ಪ್ರೊಫ್ಯೂಸ್ ಸ್ವೆಟ್ಟಿಂಗ್ ಆದರೆ, ನೋವು ಬಂದು ಸ್ವೆಟ್ಟಿಂಗ್ ಆದರೆ ಖಂಡಿತವಾಗಿ ನೀವು ಚೆಕಪ್ ಮಾಡ್ಕೊಳ್ಬೇಕು. ಅದು ಇಟ್ ಈಸ್ ಎ ಸಿಂಪ್ಟಮ್. ಇಲ್ಲ ಅಂದರೆ ಸುಮ್ಮನೆ ನಾವು ಹೋಗಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಹೃದಯ ರೋಗದಿಂದ ನಾವು ಇದಕ್ಕೆ ನಾವು ತುತ್ತಾಗಬಾರ್ದು, ನಮಗೆ ಆ ರೀತಿ ಆಗಬಾರ್ದು ಅಂತಂದರೆ ಕೆಲವೊಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ನೋಡಿದ್ದೀನಿ, ನನಗೆ ಎಷ್ಟು ವರ್ಷ ಅಷ್ಟೇ ಇದ್ದೀನಿ, ನನಗೇನಾದರೂ ವೇಟ್ ಜಾಸ್ತಿ ಆಗಿದೆಯಾ ಇಲ್ಲ ಕಮ್ಮಿ ಆಗಿದೆ. ಯಾಕೆ ಅಂತಂದರೆ ಅದು ತಾನಾಗೇ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ಡ್ ಲೈಫನ್ನು ನಾವು ಲೀಡ್ ಮಾಡಿದರೆ ಅದಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೊದಲನೇದು ಮಿತ ಆಹಾರ, ಇದು ಭಾಳ ಮುಖ್ಯ. ಕಾಸ್ ಆಫ್ ಒಬೆಸಿಟಿ, ನೀವು ಎಷ್ಟೇ ಎಕ್ಸಸೈಸ್ ಮಾಡ್ಬೋದು, ಏನೇ ಮಾಡ್ಬೋದು, ಎಕ್ಸಸೈಸ್ ಅವಶ್ಯಕತೆ ಇದೆ. ಫಸ್ಟ್ ಈಸ್ ಡಯಟ್. ನಿಮ್ಮ ಡಯಟಲ್ಲಿ ನೀವು ಸರಿಯಾದ ಆಹಾರ, ಆಮೇಲೆ ವಿಶೇಷವಾಗಿ ಏನಂದರೆ ಪೌಷ್ಟಿಕ ಆಹಾರ ತೆಗೆದುಕೊಳ್ತಕ್ಕಂಥದ್ದಾಗಲಿ. ಆಮೇಲೆ ನೀವು ಯಾವುದೇ, ನಾನು ನಿಮ್ಗೆ ಹೇಳ್ತೇನೆ ಅಂತ ಯಾರು ತಪ್ಪು ತಿಳಿಬಾರ್ದು, ಈ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಪಾಶ್ಚಾತ್ಯ ಏನು ತಿಂಡಿ ತಿನಿಸುಗಳಿಂದ ಅವರು ಜಾಸ್ತಿ ಅದರಿಂದ ಪ್ರಭಾವಿತರಾಗಿ ಅದರಿಂದ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಮೊದಲನೇದು ಕೋಲ್ಡ್ ಡ್ರಿಂಕ್ಸ್, ದಯವಿಟ್ಟು ಕೋಲ್ಡ್ ಡ್ರಿಂಕ್ಸ್ ಕೂಡ ಬಿಡಬೇಕು ಜನ. ಎರಡನೇದು ಈ ಪಿಜ್ಜಾ, ಬರ್ಗರು ಇವೆಲ್ಲ ಏನಿದಾವಲ್ಲ, ಇವೆಲ್ಲ ಫ್ರೈಡ್ ಇದೆಲ್ಲ. ಆಮೇಲೆ ಅದರ ಮೂರನೇದು ಫ್ರೈಡ್ ಫುಡ್, ಇದೆಲ್ಲ ಅವಾಯ್ಡ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ದೇಸಿ
ಊಟ ಏನಿದೆ ನಮ್ಮ ರೊಟ್ಟಿ ನಮ್ಮ ಪಲ್ಯ ಇಟ್ಸ್ ದ ಬೆಸ್ಟ್ ಡಯಟ್. ನೀವು ನಿಮ್ಗೆ ಯಾವ್ಯಾವ ನಿಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನೀವು ಏನೇನು ಆಹಾರ ಪದ್ಧತಿ ಸ್ವೀಕಾರ ಮಾಡಿ, ಆದರೆ ಮಿತಿಯೊಳಗೆ ಮಾಡಬೇಕು, ಯಾವುದು ಜಾಸ್ತಿ ಮಾಡಬಾರ್ದು ಅಂತಕ್ಕಂಥದ್ದು. ಮತ್ತು ಪ್ರತಿನಿತ್ಯ ನೀವು ವ್ಯಾಯಾಮ ಮಾಡ್ತಕ್ಕಂಥದ್ದು, ಇದು ಮ್ಯಾಂಡೇಟ್ರಿ. ಫಸ್ಟು ಡಯಟು, ಸೆಕೆಂಡು ಎಕ್ಸಸೈಸ್. ಇದು ಮಾಡಿದರೆ ನೀವು ಯಾವ ಡಾಕ್ಟ್ರು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೆಕೆಂಡು ನೀವು ಡಯಟ್, ಇದು ಎಕ್ಸಸೈಸ್. ನೀವು ವಾಕಿಂಗ್ ಅಷ್ಟೇ ಅಲ್ಲದೆ, ನಾನು ವಿಶೇಷವಾಗಿ 30-40 ವರ್ಷ ಆದಮೇಲೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇರ್ತದೆ. ಯಾಕಂದರೆ ನೀವು ವಯಸ್ಸಾದಂಗೆ ನಮ್ಮ ಮಸಲ್ ಮಾಸ್ ಕಮ್ಮಿ ಆಗಿ ಸಾರ್ಕೋಪಿನಿ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಸ್ಟ್ರೆಂತ್ ಟ್ರೈನಿಂಗು ಮಾಡ್ಬೇಕೇನಪ್ಪ, ನಾವು ವಾಕಿಂಗ್ ಮಾಡ್ತೀವಿ, ನಾವು ಇದು ಮಾಡ್ತೀವಿ ಒಂದು ಅಷ್ಟೇ ಸಾಲದು. ವಾಕಿಂಗ್ ಈಸ್ ಗುಡ್, ಜಾಗಿಂಗ್ ಈಸ್ ಗುಡ್ ಫಾರ್ ಕಾರ್ಡಿಯೋ, ಬಟ್ ಅದರ ಜೊತೆಗೆ ನಾವು ಮಸಲ್ ಸ್ಟ್ರೆಂಥನಿಂಗು ಮಾಡಬೇಕು. ಅದರ ಜೊತೆಗೆ ನಾವು ಯೋಗನೂ ಮಾಡಬೇಕು, ಪ್ರಾಣಾಯಾಮನೂ ಮಾಡಬೇಕು. ಇವೆಲ್ಲ ಅವಶ್ಯಕತೆ ಇದೆ. ಇದನ್ನು ನಾವು ದಿನನಿತ್ಯದ ನಮ್ಮ ದಿನಚರಿಯಲ್ಲಿ ಅಟ್ಲೀಸ್ಟ್ 1 ಗಂಟೆ ಅಥವಾ 2 ಗಂಟೆ ನಿಮಗೋಸ್ಕರ ನೀವು ಕಾಯ್ದಿಡಬೇಕು ಅಂತಕ್ಕಂಥದ್ದು ನನ್ನ ಸಲಹೆ ಇದೆ. ಯಾಕಂದರೆ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಇದು ವ್ಯಾಯಾಮ ಮಾಡದೆ ನಿಮಗೋಸ್ಕರ ಮಾಡ್ತಕ್ಕಂಥದ್ದು. ಇದು ಒಂದೇ ನಿಮಗೋಸ್ಕರ, ಮಿಕ್ಕಿದೆಲ್ಲ ಪರರಿಗೋಸ್ಕರ ಅಂತ ತಿಳ್ಕೋಬೇಕು. ನಿಮಗೋಸ್ಕರ ನೀವು ಏನಾದ್ರು ಮಾಡ್ಬೇಕಾದ್ರೆ ನೀವು ಮಾಡ್ತಕ್ಕಂಥ ವ್ಯಾಯಾಮ ನಿಮಗೋಸ್ಕರ ಅಂತಕ್ಕಂಥದ್ದು ನಿಮ್ಮ ಭಾವನೆ ಇರಬೇಕು. ಹಾಗಾಗಿ ನಿಮಗೋಸ್ಕರ, ನಿಮ್ಮ ಶರೀರಕ್ಕೋಸ್ಕರ 1 ಗಂಟೆ ಆದರೂ ನೀವು ಮೀಸಲಿಡಬೇಕು ನಿಮ್ಮ ದಿನಚರಿಯಲ್ಲಿ. ಜೊತೆಗೆ ಇದು ದೈಹಿಕ ಆಯಿತು, ಮಾನಸಿಕ ನೆಮ್ಮದಿನೂ ಕೂಡ ಭಾಳ ಮುಖ್ಯ. ಯಾಕಂದರೆ ಸ್ಟ್ರೆಸ್ ರಿಲೇಟೆಡ್ ಕೂಡ ಇದೆ ಇದು ಭಾಳ. ಹಾಗಾಗಿ ನಿಮ್ಮ ಸಂಸ್ಕೃತಿಗೆ, ನಿಮ್ಮ ಇದಕ್ಕೆ ಅನುಗುಣವಾಗಿ ನೀವು ಯಾವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ, ಯಾವ ಒಂದು ಇದರಲ್ಲಿ ನೀವು ಮಾರ್ಗದಲ್ಲಿದ್ದೀರಿ, ಅದರಲ್ಲಿ ಕೂಡ ನಂಬಿಕೆ ಇಟ್ಟು ನೀವು ಸದಾ ನೀವು ಧ್ಯಾನ ಮಾಡ್ತಕ್ಕಂಥದ್ದು, ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಇದೆ. ಯಾಕಂದರೆ ಹಿಂದಿನ ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥದ್ದು ಯಾವುದು ಹಾಗೇ ಇಲ್ಲ. ಅದು ಹಿಂದೆ ಸೈಂಟಿಫಿಕ್ ರೀಸನಿಂಗ್ ಇದೆ. ಅದನ್ನು ನೀವು ಮಾಡಿದ್ರೆ, ನೀವು ಮೆಡಿಟೇಷನ್ ಮಾಡಿದರೆ, ನಿಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡಿ, ನಿಮ್ಮ ಧಾರ್ಮಿಕ ಆಚರಣೆಗಳು, ನಿಮ್ಗೆ ಯಾವ ಧರ್ಮದವರಿದ್ರಿ ಆ ಧಾರ್ಮಿಕ ಆಚರಣೆಗಳನ್ನು ಅದರ ತತ್ವ ಓದಿ ಅರ್ಥ ಮಾಡಿಕೊಂಡು ಅದರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನ ನೀವು ಮಾಡಿದ್ರೆ ನಿಮ್ಮ ಧರ್ಮದ್ದು ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇದೆ. ನಮ್ಮ ನಡೆ ಮತ್ತು ನಮ್ಮ ನುಡಿ ಒಂದೇ ಇರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಜನರು ಸ್ವಲ್ಪ ಈ ಕಡೆ ಸಾತ್ವಿಕದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ತಮ್ಮ ಆರೋಗ್ಯ, ತಮ್ಮ ಆಹಾರ ಮತ್ತು ತಮ್ಮ ನಡವಳಿಕೆ. ಯಾಕಂದ್ರೆ ಒಮ್ಮೆಗೆ ನಾವು ಉದ್ವೇಗವಾಗಿ ಒಂದೊಂದ್ಸಾರಿ ಆಗ್ತೀವಿ, ಎಲ್ರಿಗೂ ಆಗುತ್ತೆ ಅದು. ಆದರೂ ಕೂಡ ಅದನ್ನು ಸಂಯಮದಿಂದ ಇರ್ತಕ್ಕಂಥದ್ದು ಪ್ರಯತ್ನ ಮಾಡಿದರೆ ಇದೇನು ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಯಾರು ಜನರು ಆತಂಕ ಪಡಬೇಕಾಗಿಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಮತ್ತು ಈ ಒಂದು ಶಿಬಿರದ ಎಲ್ಲ ಲಾಭವನ್ನು ತೆಗೆದುಕೊಳ್ಳಿ. ಇದಾದ್ಮೇಲೂ ಕೂಡ ನಿಮಗೆ ಏನೇನು ಅವಶ್ಯಕತೆ ಇರುತ್ತೆ ಅದು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಸಂಪೂರ್ಣ ನಿಮ್ಮ ಟ್ರೀಟ್ಮೆಂಟ್ ತಿಳ್ಕೊಂಡು ಎಲ್ಲವನ್ನ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ. ಅಂದ್ರೆ ಮರಣೋತ್ತರ ಪರೀಕ್ಷೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಸರ್ಕಾರ ನಿರ್ಣಯ ಯಾಕೆ ತಗೊಂಡಿದೆ ಅಂತಂದ್ರೆ ಅದು ಅನಲೈಸ್ ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದಕ್ಕೆ ಜನರು ಕೂಡ ಸಹಕಾರ ಕೊಡಬೇಕು. ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ಯಾರಾದ್ರೂ ತೀರ್ಕೊಂಡ್ರೆ ಅದು ಒಂದ್ ವೇಳೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನು ಕಾಸ್ ಆಫ್ ಡೆತ್ ಅಂತ ಅನ್ನೋದು ನಮಗೆ ಸ್ಪಷ್ಟವಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಆರೋಗ್ಯ ಇಲಾಖೆ ಅದಕ್ಕೆ ನೋಟಿಫೈಬಲ್ ಅಂತ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ನಮಗೆ ಅದು ನಿಜವಾಗಿರ್ತಕ್ಕಂಥ ಹಿಂದೆ ಏನು ಕಾರಣ ಇದೆ ಅಂತ ಪತ್ತೆ ಹಚ್ಚಕ್ಕೆ ಇವತ್ತೊಂದು ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಆರೋಗ್ಯ ಇಲಾಖೆ. ಒಂದು ನನ್ನ ಪಾಯಿಂಟ್ ನೋಡಿ, ಹ್ಯಾಬಿಟ್ಸ್ ಒಂದು ಅದನ್ನು ಬಹಳ ಮುಖ್ಯ ಇದೆ. ಹ್ಯಾಬಿಟ್ಸ್ ಅಂದ್ರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇದು ಏನಂದ್ರೆ ತಂಬಾಕು ತಿನ್ನೋದು, ಗುಟ್ಕಾ ತಿನ್ನೋದು ಫಸ್ಟ್ ಬಿಡ್ಬೇಕದು. ಸೆಕೆಂಡು ಸ್ಮೋಕಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆದ್ರೆ ನಾನು ಸ್ಮೋಕ್ ಮಾಡ್ತಾ ಇದ್ದೆ, ಐ ಸ್ಟಾಪ್ ಲಾಂಗ್ ಬ್ಯಾಕ್. ನಾನು ಯಾಕಂದ್ರೆ ಸ್ಟೂಡೆಂಟ್ ಇದ್ದಾಗ ಐ ವಾಸ್ ಸ್ಮೋಕಿಂಗ್. ಐ ಸ್ಟಾಪ್ ಇನ್ 1996. ಟೊಬ್ಯಾಕೋ, ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್ ಇಂಟೇಕ್. ದೀಸ್ ಆರ್ 3 ಥಿಂಗ್ಸ್ ಟು ಬಿ ಅವಾಯ್ಡೆಡ್. ಈ ಹ್ಯಾಬಿಟ್ಸು ಕೂಡ ಭಾಳ ಮುಖ್ಯ ಇರ್ತದೆ ಮನುಷ್ಯನ ಆರೋಗ್ಯವಂತವಾಗಿರ್ಲಿಕ್ಕೆ. ಇವು 3 ನೀವು ಒಂದು ವೇಳೆ ಕಮ್ಮಿ ಟೊಬ್ಯಾಕೋ ಆ್ಯಂಡ್ ಇದು ಅಂತೂ ನೀವು ಸ್ಟಾಪ್ ಮಾಡಲೇಬೇಕು. ಏನಂದರೆ ಟೊಬ್ಯಾಕೋ ಚ್ಯೂಯಿಂಗ್ ಆ್ಯಂಡ್ ಸ್ಮೋಕಿಂಗ್. ಕೆಲವು ಜನ ನಮ್ಮ ತಗೊಳ್ಳಿಂದ ನಡೆಯಲ್ರಿ ಅಂತಾರೆ. ನೀವು ನಿಮ್ಮ ಇದು ಕ್ವಾಂಟಿಟಿ ಕಮ್ಮಿ ಮಾಡಬೇಕು. ಆಮೇಲೆ ಏನು ಫ್ರೀಕ್ವೆನ್ಸಿ ಬೇಗ ಅಂದರೆ ವಾರಕ್ಕೆ ಒಂದ್ಸರಿನೋ ಏನೋ ಆ ರೀತಿ ಮಾಡ್ಕೊಳ್ಳಿ ಬಿಡೋವರಿಗೆ. ಆ ರೀತಿ ಯಾಕಂದರೆ ಸಡನ್ ಬಿಡೋಕ್ಕಾಗಲ್ಲ ಕೆಲವರಿಗೆ. ಹಾಗಾಗಿ ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್
ಅಂದರೆ ದಿನಾಲು ತಗೊಳ್ಳೋರು ವಾರಕ್ಕೊಂದು ಸರಿ ತಗೊಳ್ಳಿ, ವಾರಕ್ಕೆ ತಗೊಳ್ಳೋ 15 ದಿವಸ ಈ ರೀತಿ ನೀವು ಮಾಡಿ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದ ಒಂದು ಆರ್ಥಿಕತೆ ಮೇಲೆ ಬಹಳ ಒಂದು ಪರಿಣಾಮ ಬೀಳುತ್ತೆ. ಯಾಕಂದರೆ ಯಾರಾದರೂ ಒಬ್ಬರ ಕುಟುಂಬದ ಮುಖ್ಯಸ್ಥ ಒಂದು ವೇಳೆ ಅನಾರೋಗ್ಯದಿಂದ ಇದ್ದರೆ ಪಾಪ ಪೂರ್ತಿ ಕುಟುಂಬ ಅದರಿಂದ ಭಾಳ ಒಂದು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಆರೋಗ್ಯವಂತರು ಇರೋದು ನಮ್ಮ ದೇಶಕ್ಕೆ ಅಲ್ಲ, ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ನಮ್ಮ ದೇಶಕ್ಕೂ ಕೂಡ ಇದೊಂದು ಭಾಳ ಸಂಪನ್ಮೂಲ. ಹಾಗಾಗಿ ತಾವೆಲ್ಲ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಬಾಬುರವ್ರು ಹೇಳಿದಾಗೆ ಕಲಬುರಗಿ ನಾವು ಹೆಲ್ತ್ ಹಬ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಿದೆ ಅಂದರೆ ತಮ್ಮೆಲ್ಲರ ಆಶೀರ್ವಾದದಿಂದ. ನಾನು ಮಿನಿಸ್ಟರ್ ಆದಮೇಲೆ ಮೆಡಿಕಲ್ ಎಜುಕೇಷನ್ ನಮ್ಮ ಜಿಲ್ಲೆ ನಾನು ಸೇಡಮ್ ಮಾಡಿಲ್ಲ, ನಾನು ಕಲಬುರಗಿಗೆ ಯಾಕೆ ಮಾಡಿದ್ದೆ, ಇಡೀ ಜಿಲ್ಲೆ ಜನರಿಗೆ ಅನುಕೂಲ ಆಗಲಿ ಅಂತ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಟ್ರಾಮಾ ಸೆಂಟರ್ ಆಗಿರ್ಬೋದು, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಆಗಿರ್ಬೋದು, ಮತ್ತು ಈಗ ಸೂಪರ್ ಸ್ಪೆಷಾಲಿಟಿ ಅದಕ್ಕೆ ರಿವ್ಯೂ ಹೋಗ್ತಾ ಇದ್ದೀನಿ ನಾನು. ಸ್ಟಾರ್ಟ್ ಆಗಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಎಲ್ಲ ಸೂಪರ್ ಸ್ಪೆಷಲಿಸ್ಟ್ ಬಂದಿದ್ದಾರೆ ನಮ್ಮ ಹತ್ರ. ಅದು ಬಂದಿದೆ, ಅದು ನನ್ನ ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಇನ್ನೊಂದು ಎಂಟು ಆಗಿದೆ ಇಟ್ಕೊಂಡ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್. ಆಮೇಲೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಆದಮೇಲೆ ಈಗ ಹೊಸ ಯಾವ್ಯಾವ ಬರ್ತಾ ಇದ್ದೀವಿ ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು. ಒಂದು ತಾಯಿ ಮಗು ಆಸ್ಪತ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, 200 ಬೆಡ್. ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಅಂದ್ರೆ ಮಕ್ಕಳಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಬೆಂಗಳೂರಲ್ಲಿ ಇರೋದು, ಅದರ ಒಂದು ಬ್ರಾಂಚ್ ಇಲ್ಲಿ ಮಾಡಿದ್ದೀವಿ, ಅದನ್ನು ಕಟ್ಟಡ ಪ್ರಾರಂಭ ಆಗಿದೆ. ಅದಾದಮೇಲೆ ನಿಮ್ಯಾನ್ಸ್, ಒಂದೇ ಇಡೀ ದೇಶದಲ್ಲಿ ಒಂದೇ ನಿಮ್ಯಾನ್ಸ್ ಇರೋದು ಬ್ರಾಂಚ್ ಕಲಬುರಗಿಯಲ್ಲಿ ಮಾಡಿದ್ದೀವಿ, ಒಂದು ಕಲಬುರಗಿಯಲ್ಲಿ, ಒಂದು ಮೈಸೂರಲ್ಲಿ, ಅದನ್ನು ಕೂಡ ಕಟ್ಟಡ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ಒಂದು ಡಯಾಬಿಟಾಲಜಿ, ಯಾಕಂದ್ರೆ ಭಾಳಷ್ಟು ಡಯಾಬಿಟಿಸ್ ಆಗ್ತಾ ಇದೆ ಅಂತೇಳಿ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಒಂದೇ ಇರೋದು ಬೆಂಗಳೂರಲ್ಲಿ, ಅದೊಂದು ಬ್ರಾಂಚು ಕಲಬುರಗಿಯಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಇದೆ. ಇನ್ನೂ ಒಂದು ನನಗೇನು ಮರ್ತೋಗಿತ್ತು, ಅದು ಮಿಸ್ ಆಗಿತ್ತು, ಅದನ್ನು ಮುಂದೆ ಮಾಡ್ತಕ್ಕಂಥದ್ದು ಏನಂತಂದರೆ ಒಂದು ಮಿಂಟೋ ಐ ಹಾಸ್ಪಿಟಲ್ದು ಒಂದು ಬ್ರಾಂಚನ್ನು ಇಲ್ಲಿ ಮಾಡಬೇಕು ಅಂತ ಉದ್ದೇಶ ಇದೆ. ನಾನು ಇದೇ ಪೋರ್ಟ್ಫೋಲಿಯೋಲಿ ಮುಂದೆ ಇದ್ದರೆ ನೋಡೋಣ, ಅದನ್ನು ಮುಂದೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇದರ ಲಾಭ ತಾವೆಲ್ಲ ಪಡ್ಕೊಳ್ಳಿ ಅಂತ ಹೇಳಿ 2 ಮಾತು ಮರಣೋತ್ತರ ಪರೀಕ್ಷೆ ಕಂಪಲ್ಸರಿ, ಮರಣೋತ್ತರ ಪರೀಕ್ಷೆ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಮಾಡೋದು.